ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆಗೆ ಕುಚ್ಚು ಹಾಕಿ ತೋರಿಸ್ತೀನಿ. ಸೀರೆಯ ಕಲರ್ ಕಾಂಬಿನೇಷನ್ ಬಂದು ಸಿಂಗಲ್ ಕಲರ್ ಇದೆ, ಬರೀ ಬಾರ್ಡರ್ ನಲ್ಲಿ ಮಾತ್ರ ಜರಿ ಬಂದಿದೆ. ಇದು ಆಕ್ಚುಲಿ ಇರೋದು ಆರೆಂಜ್ ಕಲರು. ವಿಡಿಯೋದಲ್ಲಿ ಸ್ವಲ್ಪ ರೆಡ್ ಕಲರ್ ಕಾಣಿಸ್ತಾ ಇದೆ. ಇದು ಆರೆಂಜ್ ಕಲರ್ ಇದೆ. ಸ್ಯಾರಿ ಬಂದು ಮೈಸೂರು ಸಿಲ್ಕ್ ಸೀರೆ. ಇದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸೀರೆ, ನೋಡ್ತಾ ಇರ್ಬೋದು. ಈ ತರ ಜರಿ ಬಂದಿದೆ. ಇದಕ್ಕೆ ನೋಡಿ, ಇಲ್ಲಿ ನಮ್ಗೆ ಅರ್ಜೆಂಟ್ ಆಗಿ ಸೀರೆ ಕುಚ್ಚು ಬೇಕು. ಇವಾಗ ಕ್ರೋಶೆ ಹಾಕೋದಕ್ಕೂ ಆಗಲ್ಲ, ಬೇಬಿ ಕುಚ್ಚು ಹಾಕೋದಕ್ಕೂ ಕೂಡ ಅಟ್ಲೀಸ್ಟ್ ನಮ್ಗೆ ಅರ್ಜೆಂಟ್ ಅಲ್ಲಿ ಅಂದ್ರೂ ಕೂಡ ಒಂದು ದಿನ ಆದ್ರೂ ಟೈಮ್ ಬೇಕಾಗುತ್ತೆ. ಅವಾಗ ನಾವೇನ್ ಮಾಡ್ಬೇಕಂದ್ರೆ ರೆಡಿ ಕುಚ್ಚುಗಳನ್ನ ತಂದು ನಾವು ಸೀರೆಗೆ ಅಟ್ಯಾಚ್ ಮಾಡ್ಕೊಂಡ್ ಬಿಡ್ಬೋದು. ಕೇವಲ ಇದು ನೋಡಿ 150 ಬಂದಿರುವಂತಹ ಡಿಸೈನು. ನೋಡಿ, ಈ ತರ ಡಿಸೈನ್ಗಳನ್ನ ತಗೊಂಡ್ ಬಂದು ನಾವು ಜಸ್ಟ್ ಒಂದು 5 ಮಿನಿಟ್ಸ್ ಅಲ್ಲಿ ನಾವು ಸೀರೆಗೆ ಈ ತರ ಅಟ್ಯಾಚ್ ಮಾಡ್ಕೊಂಡ್ ಬಿಡ್ಬೋದು. ಯಾವ ತರ ಅಂತ ನಾನು ತೋರಿಸ್ತೀನಿ ನೋಡಿ. ಇದು ಈ ತರ ಇದೆ. ನಾನು ಆಲ್ರೆಡಿ ಜಾಸ್ತಿ ಆನ್ಲೈನ್ ನಲ್ಲಿ ಈ ತರ ಕುಚ್ಚುಗಳನ್ನು ಕೂಡ ನಾನು ಸೇಲ್ ಮಾಡಿದೀನಿ. ಈ ತರ ಬೇಬಿ ಕುಚ್ಚು ಇರ್ಬೋದು, ಟಸಲ್ಸ್ ಇರ್ಬೋದು, ಇಲ್ಲ ಕ್ರೋಶ ಕೂಡ ನಾನು ಈ ತರ ಲೇಸ್ ಗಳಿಗೆ ಹಾಕಿ ಸೇಲ್ ಮಾಡಿದೀನಿ. ಇದನ್ನ ನೋಡಿ ಹಚ್ಚೋದಕ್ಕೆ ಮಷಿನ್ ಬೇಕಾಗುತ್ತೆ, ಹೊಲಿಗೆ ಯಂತ್ರ. ಕೆಲವೊಬ್ಬರ ಹತ್ರ ಅದು ಇರೋದಿಲ್ಲ. ಹಾಗೆ ಹೊರಗಡೆ ಇದು ನೋಡಿ, ಇದು 100 ಅಥವಾ 150 ತಂದು ನೀವು ಹಚ್ಚೋದಕ್ಕೆ 50 ರುಪೀಸ್ ಆದ್ರೂ ಕೊಡ್ಬೇಕಾಗತ್ತೆ ಹೊರಗಡೆ. ಕೆಲವೊಂದ್ ಕಡೆ ಇನ್ನೂ ಜಾಸ್ತಿ ದೊಡ್ಡ ದೊಡ್ಡ ಊರಲ್ಲಿ ಇನ್ನೂ ಜಾಸ್ತಿ ಕೇಳ್ತಾರೆ ಈ ತರ ಒಂದೇ ಒಂದು ಸ್ಟಿಚ್ ಮಾಡಿ ಕೊಡೋದಕ್ಕೆ. ನಮ್ಮ ಹತ್ರ ಹೊಲಿಗೆ ಮಷಿನ್ ಇಲ್ಲ, ಮತ್ತೆ ಇದಕ್ಕೆ ಯಾಕೆ ನಾವು 50 ರುಪೀಸ್ 100 ರುಪೀಸ್ ನಾವು ಖರ್ಚು ಮಾಡ್ಬೇಕು ಅನ್ನೋರಿಗೆ ನಾನು ಒಂದು ಮಷಿನ್ ಇಂದ ಅಲ್ಲ, ಕೈಯಿಂದನೇ ನಾವು ಇದನ್ನ ಯಾವ ತರ ಸ್ಟಿಚ್ ಮಾಡಬೇಕು ಸೀರೆಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ನೀವು ಕೊನೆವರೆಗೂ ನೋಡಿ. ನೀವು ಕುಚ್ಚು ಯಾವ ಕಲರ್ ತಗೊಂಡಿರ್ತೀರೋ ಹಾಗೆ ಪಲ್ಲು ಯಾವ ಕಲರ್ ಇರುತ್ತೋ ಅದೇ ಕಲರ್ದು ಕಾಟನ್ ಥ್ರೆಡ್ ಬೇಕಾಗುತ್ತೆ ನಮಗೆ. ಅದನ್ನ ನಾನು ಒಂದು ನಾರ್ಮಲ್ ನೀಡಲ್ಗೆ 4 ಎಳೆ ಪೂಣಿಸ್ಕೊಂಡು ಲಾಸ್ಟಲ್ಲಿ ಇದಕ್ಕೆ ಒಂದು ಗಂಟನ್ನು ಹಾಕಿ ಇಟ್ಕೊಂಡಿದ್ದೀನಿ. ಇದನ್ನು ಯಾವ ಥರ ಸ್ಟಿಚ್ ಮಾಡಬೇಕಂದ್ರೆ, ಮೊದಲು ಇದನ್ನು ಕರೆಕ್ಟಾಗಿ ನೋಡ್ಕೊಂಡು ಇಟ್ಕೊಳ್ಳಿ. ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೋಬೇಕು. ರೈಟ್ ಸೈಡಿಂದ ನಾವು ಕ್ರೋಶ ಹಾಕುವಾಗ, ಬೇಬಿ ಕುಚ್ಚು ಹಾಕುವಾಗ ರೈಟ್ ಸೈಡಿಂದ ಸೀದಾ ಕಡೆಯಿಂದ ಯಾವ ಥರ ಮಾಡ್ಕೋತೀವೋ ಅದೇ ಥರ. ಇಲ್ಲಿ ನೋಡಿ, ಈ ಥರ ಇರುತ್ತಲ್ಲ, ಇದು ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಇಟ್ಕೊಳ್ಳಿ. ಈ ಥರ ಕರೆಕ್ಟಾಗಿ ಇಟ್ಕೊಂಡು ಈ ಕಾಟನ್ ಥ್ರೆಡ್ಡಿಂದ ಹೊಲಿಗೆನ ಹಾಕ್ಕೋಬೇಕು. ನಿಮ್ಮ ಹತ್ರ ಮಷಿನ್ ಇಲ್ಲ ಅಂದರೆ ಈ ಥರ ಮಾಡ್ಕೊಳ್ಳಿ. ಮಷಿನ್ ಇದ್ದರೆ 1-2 ನಿಮಿಷದಲ್ಲಿ ಆಗಿಬಿಡುತ್ತೆ. ಏನಿಲ್ಲ, ಒಂದೇ ಸ್ಟಿಚ್ ಹಾಕಿದರೆ ಆಯಿತು. ಇದಕ್ಕೆ ನೋಡಿ, ಈ ಥರ ಥ್ರೆಡ್ ಸೇಮ್ ಕಲರ್ ತಗೊಳ್ಳಿ, ಅದು ಕಾಣಿಸೋದಿಲ್ಲ. ನೋಡಿ, ಈ ಥರ ಇಟ್ಕೊಂಡು ಸ್ಟಾರ್ಟಿಂಗಲ್ಲಿ ಮಾತ್ರ ಸ್ವಲ್ಪ ಬಿಚ್ಕೊಳ್ದೆ ಇರೋ ರೀತಿ ನಾವಿಲ್ಲಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಈ ಥರ ಇಟ್ಕೊಂಡು ನಿಮ್ಮ ಮನೆಯಲ್ಲಿ ಹೊಲಿಗೆ ಯಂತ್ರ ಇಲ್ಲ ಅಂದಾಗ ನೀವು ಈ ಥರ ಮಾಡಿ. ಹೊರಗಡೆ ನಾವು ಯಾಕೆ 50 ರುಪೀಸು 100 ರುಪೀಸನ್ನು ಖರ್ಚು ಮಾಡಿ ಹಾಕಿಸ್ಬೇಕಂದಾಗ ಇದು ಕೂಡ ಟೈಮ್ ಏನು ಹಿಡಿಯೋದಿಲ್ಲ. ಒಂದು ಅರ್ಧ ಗಂಟೆನೂ ಆಗೋದಿಲ್ಲ, ಅಷ್ಟರ ಒಳಗಡೆ ಕಂಪ್ಲೀಟ್ ಆಗಿಬಿಡುತ್ತೆ ಸೀರೆ ಪೂರ್ತಿ. ನೋಡಿ, ಈ ಥರ ಮಾಡ್ಕೊಂಡ್ಮೇಲೆ ಇವಾಗ ಈ ಥರ ಇಟ್ಕೊಳ್ಳಿ. ಕರೆಕ್ಟಾಗಿ ಬ್ಯಾಕ್ ಸೈಡಿಂದ ಒಂದು ಸ್ವಲ್ಪ ದೂರಕ್ಕೆ ತರ್ತೀನಿ. ಇದನ್ನು ಈ ಥರ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲಿಗೆ ತಂದಿರ್ತೀನೋ ಪಕ್ಕದಲ್ಲೇ ನೀಡಲನ್ನು ಕೆಳಗಡೆ ತಗೊಂಡೋಗ್ಬೇಕು. ನೀಡಲನ್ನು ಕೆಳಗಡೆ ತರಬೇಕು. ಮತ್ತು ಇದನ್ನು ಈ ಥರ ನೀಟಾಗಿ, ಒಂದು ವೇಳೆ ನಿಮಗಿದು ಜರಿಯುತ್ತೆ ಅಂದರೆ ಅಲ್ಲೊಂದು ಇಲ್ಲೊಂದು ಪಿನ್ ಹಾಕ್ಕೊಂಬಿಡಿ, ಜರುಗೋದಿಲ್ಲ, ಕರೆಕ್ಟಾಗಿ ಬರುತ್ತೆ ನೀಟಾಗಿ. ಒಂದು ಸ್ವಲ್ಪ ಬಿಟ್ಕೊಳ್ಳಿ, ಒಂದು ಅರ್ಧ ಇಂಚಷ್ಟು ಗ್ಯಾಪನ್ನು ತಗೊಂಡು ಮತ್ತೆ ಕೆಳಗಡೆಯಿಂದ ನೀಡಲನ್ನು ಈ ಥರ ಮೇಲ್ ತಗೊಂಡು ಬನ್ನಿ. ಮತ್ತೆ ಎಲ್ಲಿಂದ ತಂದಿರ್ತೀವೋ ಅಲ್ಲೇ ಒಂದು ಪಾಯಿಂಟ್ ಅಷ್ಟು ಬಿಟ್ಕೊಂಡು ಈ ಥರ ಮಾಡ್ಕೊಳ್ಳಿ. ನೋಡಿ, ಥ್ರೆಡ್ ಕೂಡ ಕಾಣಿಸೋದಿಲ್ಲ ನಾವು ಹಾಕಿರೋದು. ಮತ್ತೆ ಈ ಥರ ಇಟ್ಕೊಂಡು 1 ಇಂಚ್ ಅಥವಾ ನಿಮ್ಗೆ ಜಾಸ್ತಿ ದೂರ ಟೈಟಾಗಿ ಹಾಕ್ಕೊಂಡ್ರೆ ಅದೇನು ಬಿಚ್ಕೊಳ್ಳೋದಿಲ್ಲ. ಇದೇನು ನಾವು ಅದಕ್ಕೆ ಯಾರೂ ಕೂಡ ಅದಕ್ಕೆ ಜೋತ್ ಕೂಡ ಬೀಳೋದಿಲ್ಲ. ಅಂಥ ಪರಿ ಏನು ಅಷ್ಟು ಟೈಟಾಗಿ ಪಕ್ಕನೇ ಹಾಕಬೇಕಂತೇನಿಲ್ಲ. ನೋಡಿ, ಈ ಥರ ಮಾಡ್ತಾ ಹೋಗಿ ಸೀರೆ ಪೂರ್ತಿ. ಮಷಿನ್ ಇದ್ದರೆ ಪರವಾಗಿಲ್ಲ, ಮಷಿನಿಂದ ಸ್ಟಿಚ್ ಮಾಡ್ಕೊಂಡು ಬಿಡ್ಬೋದು. ಜಸ್ಟ್ ನಾವು ತೊಗೊಂಡು ಬಂದು ಇದನ್ನು ಸ್ಟಿಚ್ ಮಾಡ್ಕೊಂಡ್ರೆ ಆಯಿತು. ಮಷಿನ್ ಇಲ್ಲ ಅಂದರೆ ಈ ಥರ ಕೈಯಿಂದ ಸ್ಟಿಚ್ ಮಾಡ್ಕೊಳ್ಳಿ.
ನಾನು ಮೊದಲೆಲ್ಲ ಆನ್ಲೈನಲ್ಲಿ ತುಂಬ ಸೇಲ್ ಮಾಡ್ತಿದ್ದೆ ಈ ಥರ. ಇವಾಗ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ನನಗೆ ವಾಟ್ಸಪ್ ಮಾಡಿ, ನಾನು ಲಾಸ್ಟಲ್ಲಿ ನಂಬರ್ ಹಾಕಿರ್ತೀನಿ. ಹಾಗೆ ನನ್ನ ಹತ್ರ ನಾನು ಹಾಕಿರುವಂತಹ ಲೇಸ್ಗೆ ಹಾಕಿರುವಂತಹ ಎಲ್ಲ ಡಿಸೈನ್ಗಳನ್ನು ಕೂಡ ನಾನು ಅಪ್ಲೋಡ್ ಮಾಡಿರ್ತೀನಿ ಲಾಸ್ಟಲ್ಲಿ. ಹಾಗೆ ರೇಟ್ ಕೂಡ ಮೆನ್ಷನ್ ಮಾಡಿರ್ತೀನಿ. ನಿಮ್ಗೆ ಯಾವ ಥರ ಬೇಕು ನೀವು ನಿಮ್ಮ ಹತ್ರ ಇರೋ ಸ್ಯಾರಿ ಕಲರನ್ನು ನನಗೆ ವಾಟ್ಸಪ್ ಮಾಡಿದರೆ ನಾನು ಅದೇ ಕಲರ್ ಥ್ರೆಡನ್ನು ಮ್ಯಾಚ್ ಮಾಡಿ ನಿಮಗೆ ಕೊರಿಯರ್ ಮುಖಾಂತರ ತಲುಪಿಸ್ತೀನಿ. ಹಾಗೆ ನಾನಿಲ್ಲಿ ಎದುರುಗಡೆ ಹಾಕೋದಕ್ಕೆ ಅಂದರೆ ಡೈರೆಕ್ಟಾಗಿ ಸೀರೆಗೆ ಹಾಕೋದಕ್ಕೆ ನಾವು ಯಾವ ಚಾರ್ಜನ್ನು ಮಾಡ್ತೀವೋ ಅದಕ್ಕಿಂತ ನಾನು ಕಡಿಮೆ ಚಾರ್ಜನ್ನು ನಾನು ಲೇಸ್ಗೆ ಹಾಕೋದಕ್ಕೆ ನಾನು ತಗೋತೀನಿ. ಇದೇ ಥರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೊಳ್ಳಿ. ಕಂಪ್ಲೀಟ್ ಆದಮೇಲೆ ನಾನು ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಸೀರೆಗೆ ಅಂತ. ನೋಡಿ ಈ ಥರ ಬರುತ್ತೆ. ನಾನಿದು ಪೂರ್ತಿಯಾಗಿ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನಿಮಗೆ. ನೋಡ್ತಾ ಇರ್ಬೋದು ಎಂಡ್ವರೆಗೂ ನಾನು ಇದೇ ಥರ ಮಾಡ್ಕೊಂಡಿದ್ದೀನಿ. ನೀಟಾಗಿ ಬಂದಿದೆ. ಮಷೀನಿಂದ ನಾವು ಸ್ಟಿಚ್ ಮಾಡಿದ್ರೆ ಯಾವ ಥರ ಬರುತ್ತೋ ನೀಟಾಗಿ ಇಲ್ಲೂ ಕೂಡ ಅದೇ ಥರ ಬಂದಿದೆ. ಲಾಸ್ಟಲ್ಲಿ ಫಿನಿಶಿಂಗ್ ಯಾವ ಥರ ಮಾಡಬೇಕಂತ ತೋರಿಸ್ತೀನಿ. ನೋಡಿ ಇಲ್ಲಿವರೆಗೂ ಮಾತ್ರ ಹಾಕಿದ್ದೀನಲ್ಲ, ಇಲ್ಲಿಗೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಷ್ಟಕ್ಕೆ ನಾನು ಇದನ್ನು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಇಷ್ಟು ಕಟ್ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಈ ಥರ ಫೋಲ್ಡ್ ಮಾಡ್ಕೋತೀನಿ. ಈ ಥರ ಫೋಲ್ಡ್ ಮಾಡಿಕೊಂಡು ಕರೆಕ್ಟಾಗಿ ಈ ಎಂಡ್ಗೆನೆ ನೀಡಲು ಕೆಳಗಡೆಯಿಂದ ಈ ಥರ ತಗೊಂಡು ಬರ್ತೀನಿ. ತಂದು ಇಲ್ಲಿ ಒಂದೀಗ 3 ರಿಂದ 4 ಸಲ ನಾನು ಲಾಕನ್ನು ಮಾಡ್ಕೋತೀನಿ. ನೋಡಿ ಈ ಥರ ಸ್ಟಾರ್ಟಿಂಗ್ ಯಾವ ಥರ ಜಾಸ್ತಿ ಲಾಕ್ ಮಾಡ್ಕೋತೀವೋ ಎಂಡಲ್ಲೂ ಕೂಡ ಸೇಮ್ ಅದೇ ಥರ ಲಾಕ್ ಮಾಡ್ಕೋಬೇಕು. ಮಿಡಲ್ನಲ್ಲಿ ಜಾಸ್ತಿ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ. ಸ್ಟಾರ್ಟಿಂಗ್ ಮತ್ತೆ ಎಂಡಲ್ಲಿ ಚೆನ್ನಾಗಿ ಲಾಕ್ ಮಾಡ್ಕೊಳ್ಳಿ, ಯಾಕಂದ್ರೆ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೇಮ್ ಕಲರ್ ಥ್ರೆಡ್ ತಗೊಂಡಿರೋದ್ರಿಂದ ಯಾವುದೇ ರೀತಿ ಥ್ರೆಡ್ ಕಾಣಿಸೋದಿಲ್ಲ ನೀವು ಸ್ಟಿಚ್ ಮಾಡಿರೋದು. ಇವಾಗ ಬ್ಯಾಕ್ ಸೈಡ್ ಇಂದ ಲಾಕ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗುತ್ತೆ. ಒಂದು 15 ನಿಮಿಷನೂ ಆಗಿಲ್ಲ ನನಗಿದು ರೆಡಿ ಮಾಡೋದಕ್ಕೆ. ಬರೀ ನೀವು ಹೊರಗಡೆಯಿಂದ ನಿಮ್ಮ ಸ್ಯಾರಿ ಮ್ಯಾಚಿಂಗ್ ತಗೊಂಡು ಬಂದು ನೀವು ಸ್ಟಿಚ್ ಮಾಡಿದ್ರೆ ಬೇಗ ಕಂಪ್ಲೀಟ್ ಆಗಿಬಿಡುತ್ತೆ. ನಿಮಗೆ 50 ರುಪೀಸು 100 ರುಪೀಸ್ ಖರ್ಚು ಮಾಡೋ ಅವಶ್ಯಕತೆ ಕೂಡ ಇರೋದಿಲ್ಲ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ.